ವೀಕ್ಷಕರೇ ನಮಸ್ಕಾರ. ತಮಗೆಲ್ಲರಿಗೂ ದಿ ಫೈಲ್ ಎಕ್ಸ್ಪೋಸೆಗೆ ಸ್ವಾಗತ. ನಾನು ರವಿಕೃಷ್ಣ ರೆಡ್ಡಿ. ಹಿಂದಿನ ಎರಡು ಸಂಚಿಕೆಗಳಲ್ಲಿ ನಾವು ಕೆಪಿಎಸ್ಸಿ 2011ರ ನೇಮಕಾತಿಯಲ್ಲಿ ಆದಂತಹ ಅಕ್ರಮಗಳ ಕುರಿತು ವಿವರವಾಗಿ ಚರ್ಚೆ ಮಾಡಿದ್ದೇವೆ. ಹೇಗೆ ಈ ಪ್ರಕರಣ ಬಯಲಿಗೆ ಬಂತು, ಸ್ಟಿಂಗ್ ಆಪರೇಷನ್ಗಳು ಆಗಿ ಅಲ್ಲಿ ಗೋನಾಳ್ ಭೀಮಪ್ಪ, ಡಾಕ್ಟರ್ ಮಂಗಳಾ ಶ್ರೀಧರ್ ತರದವರು ಯಾವ ರೀತಿ ಹಣಕ್ಕೆ ಬೇಡಿಕೆ ಒಡ್ಡಿದ್ರು, ಸಿಗಬೇಕಾದಂಥವರಿಗೆ ಅರ್ಹರಿಗೆ ಸಿಗಬೇಕಾದಂತಹ ಹುದ್ದೆ ಸಿಗದೆ ಹೋಗಿದ್ದು, ತದನಂತರವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಇವೆಲ್ಲವೂ ಮಾಧ್ಯಮಗಳಲ್ಲಿ ವರದಿಯಾದಂತಹ ಸಂದರ್ಭದಲ್ಲಿ ಅವರು ಕಾನೂನು ಅಭಿಪ್ರಾಯವನ್ನ ಪಡೆದಿದ್ದು, ಕಾನೂನು ಅಭಿಪ್ರಾಯದ ನಂತರ ಈ ಪ್ರಕರಣ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿ ಸಿಐಡಿ ತನಿಖೆ ಮಾಡಿದ್ದು, ಸಿಐಡಿ ಒಂದು ದೊಡ್ಡ ತನಿಖಾ ತಂಡವನ್ನ ರಚಿಸಿ ಈ ಒಂದು ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದು, ಆ ಮಧ್ಯಂತರ ವರದಿಯಲ್ಲಿ ಏನೆಲ್ಲ ಅಕ್ರಮಗಳಾಗಿದೆ ಅನ್ನೋದನ್ನ ಅವರು ಸಾಕ್ಷ್ಯಾಧಾರಗಳ ಸಮೇತವಾಗಿ ಹೇಳಿದ್ದು, ಬಹಳ ಮುಖ್ಯವಾಗಿ ಗೋನಾಳ್ ಭೀಮಪ್ಪ ಅವರ ಆದಾಯ ಮತ್ತು ಅವರ ಆಸ್ತಿಗಳ ವಿವರಗಳ ಜೊತೆಗೆ ಮಂಗಳಾ ಶ್ರೀಧರ್ ಅವರು ಡಾಕ್ಟರ್ ಮೈತ್ರಿ ಅವರ ಜೊತೆಗೆ ಮಾತನಾಡಿದಂತಹ ವಿಚಾರಗಳನ್ನು ಸಹ ಪ್ರಸ್ತಾಪಿಸಿ ಸಾಕ್ಷ್ಯಾಧಾರಗಳನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದ ಬಗ್ಗೆ ಬಹಳ ವಿವರವಾಗಿ ನಾವು ನಿಮಗೆ ತಿಳಿಸಿದ್ದೀವಿ. ಅದಾದ ನಂತರ ಏನಾಯ್ತು, ಈ ವರದಿ ಎಲ್ಲೂ ಬಹಿರಂಗ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಈ ವರದಿ ಕೆಲವು ಮಾಧ್ಯಮ ಸಂಸ್ಥೆಗಳಿಗೆ ಸಿಕ್ಕಿ ಅವರು ಈ ಮಧ್ಯಂತರ ವರದಿಯ ಆಧಾರದ ಮೇಲೆ ಕೆಲವೊಂದು ನಿರಂತರವಾಗಿ ವರದಿಗಳನ್ನ ಪ್ರಕಟಿಸ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಲೋಕಸತ್ತಾ ಪಕ್ಷದವರು ಆ ವರದಿಯನ್ನ ತೆಗೆದುಕೊಂಡು ಆ ವರದಿಯನ್ನ ಪತ್ರಿಕಾಗೋಷ್ಠಿಯಲ್ಲಿ ಜನರಿಗೆ ಬಿಡುಗಡೆ ಮಾಡ್ತಾರೆ ಸಾರ್ವಜನಿಕವಾಗಿ. ತದನಂತರದಲ್ಲಿ ಆ ವಿಚಾರ ಇನ್ನೊಂದಷ್ಟು ಬಲವನ್ನ ಪಡೆದುಕೊಳ್ಳುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಈ ಆಯ್ಕೆ ಆಗಿದ್ದಂಥವರಿಗೆ ಹುದ್ದೆಗಳನ್ನ ತೋರಿಸೋದಿಲ್ಲ, ಅಂತಿಮ ಆಯ್ಕೆ ಪಟ್ಟಿಯನ್ನ ಬಿಡುಗಡೆ ಮಾಡೋದಿಲ್ಲ. ಹಾಗೆಂದು ಆರೋಪಿತರು ಅಥವಾ ಅಪರಾಧಿಗಳು ಯಾರಿದ್ರು ಅವ್ರಿಗೇನಾದ್ರೂ ಶಿಕ್ಷೆ ಆಯ್ತಾ ಅಂತ ನಾವು ನೋಡಿದಾಗ ಸಿದ್ದರಾಮಯ್ಯನವರ ಸರ್ಕಾರ ಅಷ್ಟೊತ್ತಿಗೆ ಬೇರೆ ಬೇರೆ ರಾಜಕೀಯ ಕಾರಣಗಳಿಂದಾಗಿ ಈ ಆರೋಪಿತರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳೋದಿಕ್ಕೆ ಹಿಂದೇಟ್ ಆಗ್ತಾ ಹೋಗುತ್ತೆ. ಹಿಂದೇಟ್ ಆಗ್ತಾ ಅದು ಸುಮಾರು 3-4 ವರ್ಷಗಳು ಹೀಗೆ ನಡೆದು ಬಿಡುತ್ತೆ. 2018ರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸೋತು ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಬರುತ್ತೆ. ನಿಮ್ಗೆ ಗೊತ್ತಿರಲಿ, ಗೋನಾಳ್ ಭೀಮಪ್ಪ ಈ ಹಿಂದೆ ರೇವಣ್ಣ ಅವರು ಇಂಧನ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಅವರ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಂತವರು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಅವಧಿಯಲ್ಲಿಯೇ ಈ ಗೋನಾಳ್ ಭೀಮಪ್ಪ ನೇಮಕವಾಗಿದ್ದು, ಡಾಕ್ಟರ್ ಮಂಗಳಾ ಶ್ರೀಧರ್ ಅನ್ನುವಂತ ಒಬ್ಬ ಸದಸ್ಯ ಏನಿರ್ತಾರೆ, ಕೆಪಿಎಸ್ಸಿ ಆರೋಪಗಳು ಬಂದಿರುವಂತವರು, ಅವರು ಬಿಜೆಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿರ್ತಾರೆ. ಅವರು ಸಹ ಆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿಯೇ ಕೆಪಿಎಸ್ಸಿ ಸದಸ್ಯ ಆಗಿದ್ದು. ಹಾಗಾಗಿ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯಲ್ಲಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ಮುಂದುವರಿಯೋದಿಲ್ಲ. ಅವರ ಸರ್ಕಾರವು ಪತನವಾಗುತ್ತೆ. ನಂತರ ಯಡಿಯೂರಪ್ಪನವರ ಸರ್ಕಾರ ಬರುತ್ತೆ. ಯಡಿಯೂರಪ್ಪನವರ ಸರ್ಕಾರ ಬರುವಷ್ಟೊತ್ತಿಗೆ ಇದು ಸಿಐಡಿ ಹಲವಾರು ಸಂದರ್ಭಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳ್ತಾ ಇರುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಹಿಂದಿನ ಸರ್ಕಾರಗಳು ಕೊಟ್ಟಿರೋದಿಲ್ಲ, ಮತ್ತೆ ನಿರಾಕರಣೆಯನ್ನು ಸಹ ಮಾಡಿರೋದಿಲ್ಲ. ಆದರೆ ಒಂದು ನಿರಾಕರಣೆ ಮಾಡುವಂತ ಸಂದರ್ಭ ಯಡಿಯೂರಪ್ಪನವರ ಸರ್ಕಾರದ ಸಂದರ್ಭದಲ್ಲಿ ಬರುತ್ತೆ. ಸಿಐಡಿ ಗೋನಾಳ್ ಭೀಮಪ್ಪ ಸೇರಿದಂತೆ, ಮಂಗಳಾ ಶ್ರೀಧರ್ ಸೇರಿದಂತೆ ಎಲ್ಲ ಆರೋಪಿತರ ಮೇಲೆ ನಾವು ವಿಚಾರಣೆ ನಡೆಸಬೇಕು ಅಥವಾ ಕೋರ್ಟ್ನಲ್ಲಿ ಅವರನ್ನು ಹಾಜರುಪಡಿಸಬೇಕು ಅಂದ್ರೆ ಅದಕ್ಕೆ ಸರ್ಕಾರದ ವಿಶೇಷ ಅನುಮತಿ, ಪೂರ್ವಾನುಮತಿ ಬೇಕಾಗುತ್ತೆ. ದಯವಿಟ್ಟು ಅದನ್ನ ಕೊಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದಂತ ಸಂದರ್ಭದಲ್ಲಿ 25/5/2021ರಂದು ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರವಾಗಿ ಬಹಳ ಗಂಭೀರವಾದಂತಹ ಚರ್ಚೆಗಳು ಆಗುತ್ತೆ. ಆವತ್ತಿನ ಚರ್ಚೆಯಲ್ಲಿ ಏನಾಗುತ್ತೆ, ಏನು ವಿಷಯಗಳನ್ನ ಅಲ್ಲಿ ಚರ್ಚಿಸಲಾಗುತ್ತೆ ಮತ್ತು ಯಾವ ಮಾನದಂಡದ ಆಧಾರದ ಮೇಲೆ ಅವರು ತೀರ್ಮಾನಗಳು ತೆಗೆದುಕೊಳ್ಳೋಣ ಅಂತ ನಾವು ಈಗ ನೋಡೋಣ. 2021 ಮೇ 25ರಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಒಂದು ನಿರ್ಣಯವನ್ನ ಈ ವಿಚಾರವಾಗಿ ತೆಗೆದುಕೊಳ್ಳಲಾಗುತ್ತೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಈ 2011ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರಗಳಲ್ಲಿ ಭಾಗಿಯಾಗಿದ್ದಾರೆನ್ನಲಾಗುವ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರುಗಳನ್ನು ಅಭಿಯೋಜನೆಗೆ ಒಳಪಡಿಸುವ ಪ್ರಸ್ತಾವನೆ ಕುರಿತು ಸಚಿವ ಸಂಪುಟ ಸುದೀರ್ಘವಾಗಿ ಚರ್ಚಿಸಿ ಈ ಕೆಳಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಆರೋಪಿತರನ್ನು ಅಭಿಯೋಜನೆಗೆ ಒಳಪಡಿಸುವ ಅವಶ್ಯವಿಲ್ಲವೆಂದು ತೀರ್ಮಾನಿಸಿತು. ಅಂದರೆ ಸಿಐಡಿ ಸಾಕ್ಷ್ಯಾಧಾರಗಳ ಸಮೇತವಾಗಿ ವರದಿ ಕೊಟ್ಟಿದ್ರು. ಇವರು ಈ ಸಿಐಡಿ ಕೊಟ್ಟಿರುವ ವರದಿಯನ್ನ ತಿರಸ್ಕರಿಸಿ ಇವರನ್ನ ಪ್ರಾಸಿಕ್ಯೂಟ್ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂತಹ ಬಹಳ ದೊಡ್ಡ ತೀರ್ಮಾನವನ್ನ ತನ್ನದೇ ವಿವೇಚನೆಯಲ್ಲಿ ಯಡಿಯೂರಪ್ಪನವರ ನೇತೃತ್ವದ ಸಚಿವ ಸಂಪುಟ ಸಭೆ ತೆಗೆದುಕೊಳ್ಳುತ್ತೆ. ಅದಕ್ಕೆ ಅವರು ಕೊಡುವಂತಹ ವಾದಗಳು, ವಿತಂಡವಾದಗಳು, ಕೃತ್ರಿಮ ವಾದಗಳು ಹೇಗಿರುತ್ತೆ ಅಂದ್ರೆ,
ಅಪರಾಧ ತನಿಖಾ ಸಂಸ್ಥೆಯು ಅದ್ಯಾವುದೋ ಬೇರೆ ದೇಶದ್ದೋ ಬೇರೆ ರಾಜ್ಯದ್ದೋ ಅಥವಾ ಸರ್ಕಾರೇತರ ತನಿಖಾ ಸಂಸ್ಥೆಯಲ್ಲ, CID ರಾಜ್ಯ ಸರ್ಕಾರದ ತನಿಖಾ ಸಂಸ್ಥೆಯು ತನಿಖೆಯ ಸಂದರ್ಭದಲ್ಲಿ ಕಂಡುಕೊಂಡಿರುವ ಅಂಶಗಳು ಆಧಾರರಹಿತವಾಗಿದ್ದು ಅವುಗಳಿಗೆ ಕಾನೂನಿನ ತಳಹದಿ ಇಲ್ಲದಂತೆ ಕಾಣಬರುತ್ತದೆ. ಇದು ನಮ್ಮ ಸರ್ಕಾರದ ಸಚಿವ ಸಂಪುಟದ ಸಭೆಯಲ್ಲಿ ದಾಖಲಾಗಿರುವಂತಹ ಟಿಪ್ಪಣಿ. ಅಂದ್ರೆ CID ಮಾಡಿರುವಂತಹ ತನಿಖೆಯೇ ಒಂದು ರೀತಿಯಲ್ಲಿ ಸರಿಯಾಗಿಲ್ಲ, ಅವರು ಕಂಡುಕೊಂಡಿರುವ ಅಂಶಗಳು ಏನೆಲ್ಲ ಅವರು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿದ್ದಾರೆ ಅದಕ್ಕೆ ಆಧಾರಗಳಿಲ್ಲ, ಮತ್ತೆ ಅವುಗಳಿಗೆ ಕಾನೂನಿನ ತಳಹದಿ ಇಲ್ಲ ಅನ್ನೋದನ್ನ ಬಹಳ ಮುಖ್ಯವಾಗಿ ಮೊದಲ ಸಾಲಿನಲ್ಲೇ ಅವರು ವಾದವನ್ನಾಗಿ ಇಟ್ಟುಕೊಳ್ತಾರೆ. ಶ್ರೀ ಗೋನಾಳ್ ಭೀಮಪ್ಪ ಅಂದಿನ KPSC ಅಧ್ಯಕ್ಷರು ನಿವೃತ್ತಿಯಾಗುವ ಪೂರ್ವದಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ಪೂರೈಸಲು ಅಭ್ಯರ್ಥಿಗಳ ಸಂದರ್ಶನವನ್ನು ನಡೆಸಿರುವುದಾಗಿದೆ ಎಂಬ ಆರೋಪಗಳಿಗೆ ಯಾವುದೇ ಆಧಾರ ಇರುವುದಿಲ್ಲ. ಗೋನಾಳ್ ಭೀಮಪ್ಪ ಆರೋಪಿತ 1 ಇವರು ದಿನಾಂಕ 10/5/2013 ಅಧ್ಯಕ್ಷರ ಹುದ್ದೆಯಿಂದ ನಿವೃತ್ತರಾಗಿದ್ದು ಬಹುತೇಕ ಸಂದರ್ಶನ ಪ್ರಕ್ರಿಯೆಯು ಅವರ ನಿವೃತ್ತಿಯ ನಂತರ ನಡೆದಿರುವುದಾಗಿದೆ. ಗೋನಾಳ್ ಭೀಮಪ್ಪ ಅವರು ಅಧ್ಯಕ್ಷರಾಗಿದ್ದಾಗ ಸಂದರ್ಶನ ಯಾವ ರೀತಿ ನಡೀತು, ಹೇಗೆಲ್ಲ ನಡೀತು, ಯಾರೆಲ್ಲ ಅವ್ರ ಜೊತೆ ಸಂಪರ್ಕದಲ್ಲಿದ್ರು ಅನ್ನೋದೆಲ್ಲ ಸಾಕ್ಷ್ಯಾಧಾರಗಳ ಸಮೇತವಾಗಿ CID ಕೊಟ್ಟಿದ್ರು. ಆ ಸಾಕ್ಷ್ಯಾಧಾರಗಳನ್ನ ತಿರಸ್ಕರಿಸಿ ಯಾವುದೇ ಹೆಚ್ಚುವರಿ ಸಾಕ್ಷ್ಯಾಧಾರಗಳು ಇಲ್ಲದೆ ಇವರೇನೆ ಸ್ವತಂತ್ರವಾಗಿ ಸಚಿವ ಸಂಪುಟ ಸಭೆ ಹೇಳ್ಬಿಡುತ್ತೆ ಬಹುತೇಕ ಸಂದರ್ಶನ ಪ್ರಕ್ರಿಯೆಯು ಅವರ ನಿವೃತ್ತಿಯ ನಂತರ ನಡೆದುದಾಗಿದೆ. ಅದಕ್ಕೆ ಯಾವುದೇ ದಾಖಲೆಗಳನ್ನ ಸಚಿವ ಸಂಪುಟ ಸಭೆ ಅವರ ಸಚಿವ ಸಂಪುಟ ಸಭೆಯ ಟಿಪ್ಪಣಿಯಲ್ಲಿ ಲಗತ್ತಿಸಿರೋದಿಲ್ಲ. ಹಾಗೇನೆ ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ಹಾಗೂ ಮಾನವಶಾಸ್ತ್ರ ಈ ಎರಡೂ ಹೆಚ್ಚುವರಿ ವಿಷಯಗಳ ಕುರಿತು ಇರುವ ಆರೋಪಗಳು ಸಹ ತಪ್ಪಾಗಿರುತ್ತವೆ. ಅಂದ್ರೆ CID ತನಿಖಾ ವರದಿಯಲ್ಲಿ ಹೇಳುವಂತಹ ಪ್ರತಿಯೊಂದು ಅಂಶವನ್ನು ಇವರು ಅದು ಸರಿ ಇಲ್ಲ, ಅದು ತಪ್ಪಾಗಿದೆ, ಅದಕ್ಕೆ ಕಾನೂನಿನ ತಳಹದಿ ಇಲ್ಲ ಅನ್ನೋ ಮಾತುಗಳನ್ನೇ ಹೇಳ್ತಾ ಬರ್ತಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ವಿಷಯದಲ್ಲಿನ ಪಠ್ಯಕ್ರಮವು ಅರ್ಥಶಾಸ್ತ್ರ ವಿಷಯದ ಪಠ್ಯಕ್ರಮದಂತೆಯೇ ಇರುತ್ತದೆ ಹಾಗೂ ಮಾನವಶಾಸ್ತ್ರ ವಿಷಯದ ಪಠ್ಯಕ್ರಮವು ಸಮಾಜಶಾಸ್ತ್ರದ ವಿಷಯದ ಪಠ್ಯಕ್ರಮದಂತೆಯೇ ಇರುತ್ತದೆ ಎಂಬುದು ಸರ್ಕಾರಕ್ಕೆ ತಿಳಿದಿದ್ದ ವಿಷಯವೇ ಆಗಿರುತ್ತದೆ. ಆದ್ದರಿಂದ ಈ ಎರಡೂ ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ಸೇರಿಸಲು ಯಾವುದೇ ಕಾನೂನು ತೊಡಕು ಇರುವುದಿಲ್ಲ. ಹೀಗೆ ಇವರಿಗೆ ಬೇಕಾದಂತಹ ವಾದವನ್ನ ಇವರೇ ಆ ವಾದಕ್ಕೆ ಸಮರ್ಥನೆಯಾಗಿ ಕೊಟ್ಟುಕೊಳ್ತಾ ಹೋಗ್ತಾರೆ. ಅಂದ್ರೆ ಆಗ್ಲೇ ನಾವು 2ನೇ ಎಪಿಸೋಡ್ ನಲ್ಲಿ ಹೇಳಿದ ಹಾಗೆ ಯಾವ್ಯಾವುದೋ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ನ ಪರಿಣತಿ ಇಲ್ಲದಿರುವಂತಹ ಪ್ರೊಫೆಸರ್ಗಳು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಕನ್ನಡ ಮಾಧ್ಯಮದ ಪ್ರೊಫೆಸರ್ಗಳು ಇಂಗ್ಲಿಷ್ ಉತ್ತರ ಪತ್ರಿಕೆಗಳನ್ನ ಇಂಗ್ಲಿಷ್ ನಲ್ಲಿ ಬರೆದಿರುವಂತಹ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡಿದ್ದಾರೆ ಅಂತ ಏನು CID ಸಾಕ್ಷ್ಯಾಧಾರಗಳ ಸಮೇತ ಕೊಡುತ್ತೆ. ನೀವು ಗಮನಿಸಬೇಕು, CID ಮುಂದುವರೆದು ಇನ್ನೊಂದು ಹೇಳುತ್ತೆ, ನಾವು ನಮ್ಮದೇ ಆದಂತಹ ಎಕ್ಸ್ಪರ್ಟ್ಸ್ ನ ಕರೆಸಿ ನಮ್ಮದೇ ತನಿಖಾ ಸಂಸ್ಥೆ ಎಕ್ಸ್ಪರ್ಟ್ ಗಳನ್ನ ಬಳಸಿಕೊಂಡು ನಾವು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನ ಮಾಡಿದಾಗ ಅವರು ಮೌಲ್ಯಮಾಪನ ಹಿಂದೆ ಮಾಡಿದ್ದಂತಹ ಅವರು ಕೊಟ್ಟಿದ್ದಂತಹ ಅಂಕಗಳು ಅದು ಅಕ್ರಮವಾದಂತಹ ತಪ್ಪಾದ ಅಂಕಗಳಾಗಿರುತ್ತೆ. ಹೆಚ್ಚು ಕೊಡಬೇಕಾದವರಿಗೆ ಕಡಿಮೆ ಕೊಟ್ಟಿರ್ತಾರೆ, ಕಡಿಮೆ ಕೊಡಬೇಕಾದವರಿಗೆ ಹೆಚ್ಚು ಕೊಟ್ಟಿರ್ತಾರೆ ಅನ್ನೋದನ್ನ ಅವರು ತಮ್ಮ ವರದಿಯಲ್ಲಿ ಉಲ್ಲೇಖಿಸಿರ್ತಾರೆ. ಆದರೆ ಆ ಇಡೀ ವರದಿಯನ್ನೇ ಇವರು ತಮ್ಮದೇ ಆದಂತಹ ವಿವೇಚನೆಯಲ್ಲಿ ಅವೆಲ್ಲವನ್ನೂ ಸರಿ ಇಲ್ಲ ಅಂತ ನಮ್ಮ ಸಚಿವ ಸಂಪುಟ ತೀರ್ಮಾನ ಮಾಡುತ್ತೆ. CID ಸಂಸ್ಥೆಯು ಆ ಕನ್ನಡ ಮಾಧ್ಯಮದ ಇಂಗ್ಲಿಷ್ ಮಾಧ್ಯಮದವರು ಹೇಳೋದು, ಇವರು ಯಾರು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗುವಂಥದ್ದು. CID ಸಂಸ್ಥೆಯು ಕನ್ನಡ ಮಾಧ್ಯಮದ ಪ್ರಾಧ್ಯಾಪಕರು ಇಂಗ್ಲಿಷ್ ಮಾಧ್ಯಮದ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಿರುವುದು ಆಕ್ಷೇಪಾರ್ಹವೆಂದು ವರದಿಯಲ್ಲಿ ತಿಳಿಸಿರುತ್ತಾರೆ. ಲಿಖಿತ ಪರೀಕ್ಷೆಯು ಪದವಿ ಮಟ್ಟದ ಪರೀಕ್ಷೆ ಆಗಿರುತ್ತದೆ. ಆ ಹಂತದಲ್ಲಿ ಕನ್ನಡ ಮಾಧ್ಯಮದ ಪ್ರಾಧ್ಯಾಪಕರು ಹಾಗೂ ಇಂಗ್ಲಿಷ್ ಮಾಧ್ಯಮದ ಪ್ರಾಧ್ಯಾಪಕರು ಎಂಬುದಾಗಿ ಇರಲಿಲ್ಲ. ವಿಶ್ವವಿದ್ಯಾಲಯಗಳ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯ ನೇಮಕಾತಿ ನಿಯಮಗಳನ್ನು ಅವಲೋಕಿಸಿದಾಗ ಕನ್ನಡ ಮಾಧ್ಯಮದ ಅಥವಾ ಇಂಗ್ಲಿಷ್ ಮಾಧ್ಯಮದ ಪ್ರಾಧ್ಯಾಪಕರು ಅಥವಾ ವೃಂದಗಳು ಅಥವಾ ಹುದ್ದೆಗಳು ಎಂಬ ವರ್ಗೀಕರಣ ಇರುವುದಿಲ್ಲ. ಅದೇ ವೃಂದದ ಪ್ರಾಧ್ಯಾಪಕರು ಎರಡೂ ಭಾಷೆಗಳ ವಿಷಯವನ್ನು ಬೋಧನೆ ಮಾಡುತ್ತಾರೆ. CID ಸಂಸ್ಥೆಯು ತನ್ನ ತನಿಖಾ ಸಂದರ್ಭದಲ್ಲಿ ಮಾಡಿರುವ ತೀರ್ಮಾನಗಳು ಅತಾರ್ಕಿಕ ಮತ್ತು ತಿರುಳಿಲ್ಲದ ನಿರ್ಧಾರಗಳಾಗಿವೆ. ಅಂದರೆ ಇವರ ವಾದಗಳು ತಾರ್ಕಿಕವಾದದ್ದು ಮತ್ತು ತಿರುಳಿನಿಂದ ಕೂಡಿದೆ ಅನ್ನುವಂಥದ್ದನ್ನ ಇವರು ಈ ಮೂಲಕ ಹೇಳ್ತಾರೆ. ಕನ್ನಡ ಮಾಧ್ಯಮದವರು ಇಂಗ್ಲಿಷ್ ಮಾಧ್ಯಮದನ್ನ ಮೌಲ್ಯಮಾಪನ ಮಾಡಬಹುದು, ಇಂಗ್ಲಿಷ್ ಪ್ರಾಧ್ಯಾಪಕರು ಕನ್ನಡದಲ್ಲಿ ಬರೆದಿರುವಂತ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡಬಹುದು. ಆ ರೀತಿಯ ಪರಿಣತಿ ಅವ್ರಿಗೆ ಇರುತ್ತೆ ಅನ್ನೋದನ್ನ ಇವರು ಯಾವ ಆಧಾರದಲ್ಲಿ ಹೇಳ್ತಾರೆ? ಅಲ್ಲಿ ಮೌಲ್ಯಮಾಪನ ಮಾಡಿರುವಂತಹ ಅಧ್ಯಾಪಕರಿಗೆ ಪ್ರೊಫೆಸರ್ಗಳಿಗೆ ಆ ಅರ್ಹತೆ ಇದೆಯೋ ಇಲ್ವೋ ಅನ್ನೋದನ್ನ ಸಾರಾಸಗಟಾಗಿ ಗಮನಿಸದೆ ತಿರಸ್ಕರಿಸಿ ಅವರು CID ಕೊಟ್ಟಿರುವಂತಹ ವಿಚಾರವೇನೆ ಅವರು ಮಾಡಿರುವ ತೀರ್ಮಾನಗಳನ್ನೇ ಅತಾರ್ಕಿಕ ಮತ್ತು ತಿರುಳಿಲ್ಲದ್ದು ಅಂತ ಹೇಳ್ತಾರೆ. ಮುಂದುವರೆದು ನಮ್ಮ ಇದು ಯಡಿಯೂರಪ್ಪನವರ ನೇತೃತ್ವದ ಮತ್ತೆ ಇನ್ನೊಂದ್ಸಲ ಹೇಳೋದಾದ್ರೆ ಸಚಿವ ಸಂಪುಟದ ಸಭೆಯಲ್ಲಿ ಆಗಿರುವಂತಹ ಟಿಪ್ಪಣಿ ನಿರ್ಣಯಗಳು
ಅದಕ್ಕೆ ಪೂರಕವಾಗಿ ಅವರು ಕೊಟ್ಟಿರುವಂಥದ್ದು. ಸಿಐಡಿ ಸಂಸ್ಥೆಯವರು ತಮ್ಮ ತನಿಖಾ ಸಂದರ್ಭದಲ್ಲಿ ತೆಗೆದುಕೊಂಡಿರುವ ತೀರ್ಮಾನಗಳು ಹಾಗೂ ನಿರ್ಧಾರಗಳನ್ನು ಭಾರತೀಯ ದಂಡ ಸಂಹಿತೆಯಡಿ ಅಪರಾಧಗಳೆಂದು ಪರಿಗಣಿಸಲು ಮೇಲ್ನೋಟಕ್ಕೆ ಯಾವುದೇ ಪುರಾವೆಗಳು ಕಂಡುಬರುವುದಿಲ್ಲ. ನಿಸ್ಸಂದೇಹವಾದ ಪುರಾವೆ ಅಥವಾ ಸಾಕ್ಷಿಗಳೇ ಅಭಿಯೋಜನೆಗೊಳಪಡಿಸಲು ಬೇಕಾದ ಮುಖ್ಯವಾದ ಅಂಶವಾಗಿದೆ. ಸಿಐಡಿ ಸಂಸ್ಥೆಯು ಶಾಸನಾತ್ಮಕವಾಗಿ ಜಾರಿಯಲ್ಲಿರುವ ಕಾನೂನಿಗೆ ವಿರುದ್ಧವಾದ ಕ್ರಮಗಳನ್ನು ಗುರುತಿಸಲು ಸಾಧ್ಯವಾಗುವ ಸಮರ್ಪಕವಾದ ಮತ್ತು ಅಗತ್ಯವಾದ ಸಾಕ್ಷಿಗಳನ್ನು ಸಂಗ್ರಹಿಸುವುದು ಅತಿ ಅಗತ್ಯವಾಗಿರುತ್ತದೆ. ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಅಂತೇನೋ ಹೇಳಿ ಅದಕ್ಕೆ ಅವರಿಗೆ ಬೇಕಾದಂತಹ ಒಂದು ವರದಿಯನ್ನ ತರಿಸಿಕೊಂಡು ಅದಕ್ಕೆ ಪುರಾವೆಯಾಗಿ ಕೊಡ್ತಾರೆ. ಸಿಐಡಿ ಸಂಸ್ಥೆಯ ಅಂತಿಮ ವರದಿಯಲ್ಲಿ ಕಂಡುಬರುವುದೇನೆಂದರೆ, ಆಪಾದನೆಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಹೊಂದಿದ್ದವರ ಉದ್ದೇಶವು ಲೋಕಸೇವಾ ಆಯೋಗದ ಸದಸ್ಯರೊಂದಿಗೆ ಹಾಗೂ ಅಭ್ಯರ್ಥಿಗಳೊಂದಿಗೆ ಸಂಪರ್ಕವಿಟ್ಟುಕೊಂಡು ಅಕ್ರಮವಾಗಿ ಹಣ ಪಡೆಯುವುದಾಗಿತ್ತು. 2011ನೇ ಸಾಲಿನ ನೇಮಕಾತಿ ಪ್ರಕ್ರಿಯೆಯು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಸಂದರ್ಶನಕ್ಕೆ ತಡೆ ನೀಡಿದ್ದರಿಂದ ಹಾಗೂ ಸಾರ್ವತ್ರಿಕ ಚುನಾವಣೆಗಳು ಮತ್ತಿತರ ಕಾರಣಗಳಿಂದಾಗಿ ವಿಳಂಬವಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಪೋಷಕರು ಹಾಗೂ ಗಣ್ಯರು ಲೋಕಸೇವಾ ಆಯೋಗದ ಸದಸ್ಯರುಗಳಿಗೆ ದೂರವಾಣಿ ಮಾಡಿ ವಿಚಾರಿಸುವುದು ಹಾಗೂ ಅಂತಹ ಕರೆಗಳಿಗೆ ಲೋಕಸೇವಾ ಆಯೋಗದವರು ಪ್ರತಿಕ್ರಿಯಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಅಭ್ಯರ್ಥಿಗಳು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಸದಸ್ಯರುಗಳ ಜವಾಬ್ದಾರಿಯಾಗಿರುತ್ತದೆ. ಮೊಬೈಲ್ ದೂರವಾಣಿಗಳ ಮೂಲಕ ನಡೆಸಲಾಗುವ ಇಂತಹ ಸಂವಹನಗಳನ್ನು ಸದಸ್ಯರು ಹಾಗೂ ಅಭ್ಯರ್ಥಿಗಳ ನಡುವೆ ನಡೆದಿರುವ ವ್ಯವಹಾರವೆಂದು ಅಥವಾ ವ್ಯವಸ್ಥಿತ ಪಿತೂರಿ ಎಂದು ಹೇಳಲು ಬರುವುದಿಲ್ಲ. ಸಿಐಡಿ ಸಂಸ್ಥೆಯು ಆರೋಪಿಸಿರುವಂತೆ ಲೋಕಸೇವಾ ಆಯೋಗದವರಿಂದ ನೇಮಕಾತಿ ನಿಯಮಗಳ ಉಲ್ಲಂಘನೆ ಆಗಿರುವುದು ಕಂಡುಬರುವುದಿಲ್ಲ. ಅಂದರೆ ಲೋಕಸೇವಾ ಆಯೋಗದ ಕೆಪಿಎಸ್ಸಿಯ ಚೇರ್ಮನ್ಗಳು ಸದಸ್ಯರನ್ನ ಯಾರು ಬೇಕಾದ್ರೂ ಸಂಪರ್ಕ ಮಾಡಬಹುದು. ಕ್ಯಾಂಡಿಡೇಟ್ಸು ನೇರವಾಗಿ ಹೋಗಿ ಅವ್ರ ಹತ್ರ ಮಾತನಾಡಿದ್ರು ಅದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತಾಗ್ಲಿ, ಡಿರಿಲೆಕ್ಷನ್ ಆಫ್ ಡ್ಯೂಟಿ ಅಂತಾಗ್ಲಿ, ಅಥವಾ ಅವರ ಈಗ ಎಷ್ಟೋ ಸಂದರ್ಭಗಳಲ್ಲಿ ಜಡ್ಜಿಗಳು ಜನರ ಜೊತೆ ಸಂಪರ್ಕ ಇಲ್ಲದೆ ಕೇವಲ ತಮ್ಮ ವೃತ್ತಿಯನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದೇ ತರಹದ ಜವಾಬ್ದಾರಿಯಲ್ಲಿರುವಂತವ್ರು ಇವರು ಅಭ್ಯರ್ಥಿಗಳ ಜೊತೆ ಮಾತನಾಡಿದ್ರು ಅದು ತಪ್ಪಲ್ಲ, ಅದು ಭ್ರಷ್ಟಾಚಾರವಾಗೋದಿಲ್ಲ, ಅದು ಅಕ್ರಮವಾಗೋದಿಲ್ಲ. ಪಾಪ ಅಭ್ಯರ್ಥಿಗಳು ಅಥವಾ ಅವ್ರ ಮನೆಯವರು ಯಾವುದೋ ಒಂದು ಇದರಲ್ಲಿ ಟೆನ್ಷನ್ ನಲ್ಲೋ ಅಥವಾ ಮಾಹಿತಿಗಾಗೋ ಇವ್ರ ಜೊತೆ ಮಾತನಾಡಿದ್ರೆ ಇವರು ಇರೋದೇ ಮಾಹಿತಿ ಕೊಡೋದಿಕ್ಕೆ. ಅಂದ್ರೆ ಲೋಕಸೇವಾ ಆಯೋಗದಲ್ಲಿ ಸರ್ಕಾರಿ ಅಧಿಕಾರಿಗಳು ಇರೋದಿಲ್ಲ, ಸರ್ಕಾರಿ ಅಧಿಕಾರಿಗಳು ಮಾಹಿತಿ ಕೊಡೋದಿಲ್ಲ, ಅದಕ್ಕಾಗಿಯೇ ಒಂದು ಅವ್ರಿಗೆ ಸಂಪರ್ಕ ಅಧಿಕಾರಿಗಳು ಇರೋದೇ ಲೋಕಸೇವಾ ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರಿಗೆ ಮಾಹಿತಿ ಕೊಡಬೇಕು ಅನ್ನುವಂತಹ ಒಂದು ಮೂರ್ಖತನದ ಮಾತುಗಳನ್ನ ಈ ಸಚಿವ ಸಂಪುಟದ ನಿರ್ಣಯದಲ್ಲಿ ದಾಖಲಿಸಲಾಗಿದೆ. ಇದನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು. ಇದು ಯಾರೋ ಹಾದಿ ಬೀದಿಯಲ್ಲಿರುವಂತವರು ಅಥವಾ ಯಾವ್ಯಾವುದೋ ವಿಶ್ಲೇಷಣೆ ಮಾಡುವಂತವರು ಹೇಳಿರುವಂತಹ ಮಾತುಗಳಲ್ಲ. ಲೋಕಸೇವಾ ಆಯೋಗದವರು ಈ ರೀತಿ ಮಾಡುವುದು ಸಹಜ, ಅದು ಸರಿಯಾದದ್ದು, ಅದು ಅಕ್ರಮವೂ ಅಲ್ಲ, ಅಪರಾಧವೂ ಅಲ್ಲ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಒಂದು ಮೂರ್ಖತನದ ಮಾತುಗಳನ್ನ ಈ ಸಚಿವ ಸಂಪುಟ ಸಭೆಯಲ್ಲಿ ಮಾತನಾಡಿ ಚರ್ಚಿಸಿ ಅದನ್ನ ನಿರ್ಣಯವನ್ನಾಗಿ ದಾಖಲು ಮಾಡಲಾಗಿದೆ. ಇದು ಕೆಪಿಎಸ್ಸಿ ಸದಸ್ಯರೊಂದಿಗೆ, ಚೇರ್ಮನ್ಗಳೊಂದಿಗೆ ಅಭ್ಯರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಸಂಪರ್ಕದಲ್ಲಿರುವುದು ತಪ್ಪಲ್ಲ ಅಂತ ಸಚಿವ ಸಂಪುಟ ನಿರ್ಣಯ ತೆಗೆದುಕೊಂಡದ್ದು ಅತ್ಯಂತ ಕೆಟ್ಟ ತೀರ್ಮಾನ, ಕೆಟ್ಟ ಮಾತು ಮತ್ತು ಕೆಟ್ಟ ಪೂರ್ವ ನಿದರ್ಶನ, ಬ್ಯಾಡ್ ಪ್ರೆಸಿಡೆನ್ಸ್. ಈ ಮೂಲಕ ಮುಂದೆ ಅಲ್ಲಿಂದೀಚೆಗೆ ಇವತ್ತಿಗೂ ಸಹ ಯಾವುದಾದ್ರೂ ಕೆಪಿಎಸ್ಸಿ ಚೇರ್ಮನ್ ಅನ್ನಾಗ್ಲಿ, ಕೆಪಿಎಸ್ಸಿ ಸದಸ್ಯರನ್ನಾಗ್ಲಿ ಯಾವುದೇ ಉದ್ಯೋಗಾಕಾಂಕ್ಷಿ ಅಭ್ಯರ್ಥಿಗಳು ಸಂಪರ್ಕ ಮಾಡಿ ಅವ್ರ ಜೊತೆ ವ್ಯವಹಾರ ಕುದುರಿಸಿದ್ರು ಸಹ ಇದು ತಪ್ಪಲ್ಲ ಅಂತ ಹೇಳೋದಿಕ್ಕೆ ಆಲ್ರೆಡಿ ಸಚಿವ ಸಂಪುಟದ ನಿರ್ಣಯ ಇದೆ. ಇದು ಆಗ್ಲಿಂದಲೂ ಸಹ ನಡೀತಿರುವಂತಹ ಅಕ್ರಮಗಳನ್ನ ಮುಚ್ಚಿ ಹಾಕೋದಿಕ್ಕೆ ಅಥವಾ ತಳ್ಳಿ ಹಾಕೋದಿಕ್ಕೆ ಅಥವಾ ಅಪರಾಧಿಗಳನ್ನ ರಕ್ಷಣೆ ಮಾಡೋದಿಕ್ಕೆ ಈ ಸಚಿವ ಸಂಪುಟದ ನಿರ್ಣಯವನ್ನ ಯಾರು ಯಾವಾಗ ಬೇಕಾದರೂ ಗುರಾಣಿಯಾಗಿ ಬಳಸಬಹುದು. ಬಹುಶಃ ಯಾವುದೇ ರಾಜ್ಯದ ಇಂತಹ ಅಕ್ರಮಗಳ ವಿಚಾರದಲ್ಲಿ ಯಾವುದೇ ರಾಜ್ಯದ ಸಚಿವ ಸಂಪುಟ ಈ ತರಹದ ಬೇಜವಾಬ್ದಾರಿಯ ಅಕ್ರಮಗಳನ್ನ ಪೋಷಿಸುವಂತಹ, ಅಕ್ರಮ ಮಾಡಿದಂತಹ ಅಪರಾಧಿಗಳನ್ನು ರಕ್ಷಿಸುವಂತಹ ಮಾತುಗಳನ್ನ ತನ್ನ ಸಚಿವ ಸಂಪುಟ ಸಭೆಯ ನಿರ್ಣಯದಲ್ಲಿ ತೆಗೆದುಕೊಂಡಿದೆ ಅಥವಾ ದಾಖಲು ಮಾಡಿದೆ ಅನ್ನೋದನ್ನ ನಾವು ಬಹುಶಃ ಎಲ್ಲೂ ಸಹ ಊಹಿಸೋದಿಕ್ಕೂ ಆಗೋದಿಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿ 2021ರ ಮೇ 25ರಂದು ನಡೆದಂತಹ ಯಡಿಯೂರಪ್ಪನವರ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ದಾಖಲಾಗಿದೆ. ಇನ್ನು 10 ವಿತಂಡವಾದಗಳನ್ನ ಕೊಟ್ಟು ಸಚಿವ ಸಂಪುಟ ಕೊನೆಯಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ? ಲಭ್ಯವಿರುವ ದಾಖಲೆಗಳನ್ನು ಅವಲೋಕಿಸಿದಾಗ
ಭಾರತೀಯ ದಂಡ ಸಂಹಿತೆಯ ಪ್ರಕರಣ 167ರಡಿ ಅಪರಾಧವೆಂದು ಪರಿಗಣಿಸಲು ಮೇಲ್ನೋಟಕ್ಕೆ ಯಾವುದೇ ಅಂಶಗಳು ಕಂಡುಬರುತ್ತಿಲ್ಲ. ಆರೋಪಿತರ ಮೇಲೆ ಮಾಡಿರುವ ಆರೋಪಗಳು ಸ್ಪಷ್ಟವಾಗಿ ಆಧಾರರಹಿತ ಆರೋಪಗಳೆಂದು ಕಂಡುಬರುತ್ತವೆ. ಯಾವುದೇ ಗ್ರಹಿಸಬಲ್ಲ ಕೃತ್ಯಗಳು ಇಲ್ಲದೆ ಅಥವಾ ಪಿತೂರಿ ನಡೆದಿರುವ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದಿರುವುದು ಕಂಡುಬರುತ್ತಿರುವುದರಿಂದ ಭಾರತೀಯ ದಂಡ ಸಂಹಿತೆಯ ಪ್ರಕರಣ 166 ಮತ್ತು 167ರಡಿ ಅಪರಾಧವೆಂದು ಪರಿಗಣಿಸಲು ಸಾಧ್ಯವಾಗಿರುವುದಿಲ್ಲ. ಸಿಐಡಿ IPS ಆಫೀಸರ್ಗಳಿರುವಂತಹ CID ಸಂಸ್ಥೆ, ಸುಮಾರು 7 ಜನ DYSPಗಳು, ಎಷ್ಟೋ ಇನ್ಸ್ಪೆಕ್ಟರ್ಗಳು, ಇವರೆಲ್ಲ ಸೇರಿ ನೂರಾರು ಸಾಕ್ಷ್ಯಗಳನ್ನ ಪರಿಶೀಲಿಸಿ ಒಂದು ವರದಿಯನ್ನ ಕೊಟ್ಟಾಗ ಇಡೀ ವರದಿಯೇ ಬಕ್ವಾಸ್ ಅನ್ನುವಂತಹ ರೀತಿಯ ಮಾತುಗಳನ್ನ, ಯಾವುದೇ ಗ್ರಹಿಸಬಲ್ಲ ಕೃತ್ಯಗಳು ಇಲ್ಲದೆ ಅಥವಾ ಪಿತೂರಿ ನಡೆದಿರುವ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೆ ಅವರು ಕೊಟ್ಟಿರುವಂತಹ ಎಲ್ಲ ಸಾಕ್ಷ್ಯಗಳನ್ನು ತಿರಸ್ಕರಿಸಿ ಅದು ಅಪರಾಧವೆಂದು ಪರಿಗಣಿಸಲು ಸಾಧ್ಯವಾಗಿರುವುದಿಲ್ಲ ಅನ್ನುವಂತಹ ದೊಡ್ಡ ತೀರ್ಮಾನಕ್ಕೆ ಸಚಿವ ಸಂಪುಟ ಸಭೆ ಬರುತ್ತೆ. ಮತ್ತು ಅವರು ಕೊನೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಆಗಿನ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಪ್ರಾಸಿಕ್ಯೂಷನ್ಗೆ ಒಳಪಡಿಸಲು ಮಂಜೂರಾತಿಯನ್ನು ಪಡೆಯಲು ತನಿಖಾ ಸಂಸ್ಥೆಯು ಅಂದರೆ CID ಸಲ್ಲಿಸಿರುವ ಕೋರಿಕೆಯನ್ನು ಭಾರತ ಸಂವಿಧಾನ ಅನುಚ್ಛೇದದ 317(1) ಪ್ರಕಾರ ಅಗತ್ಯ ಕ್ರಮಕ್ಕಾಗಿ ಘನತೆವೆತ್ತ ಭಾರತದ ರಾಷ್ಟ್ರಪತಿಗಳಿಗೆ ಕಳಿಸಲು ಸಚಿವ ಸಂಪುಟವು ತೀರ್ಮಾನಿಸಿತು. ಅಂದರೆ ಇವರು ಆಗಲೂ ಸಹ ತೀರ್ಮಾನವನ್ನ ತೆಗೆದುಕೊಳ್ಳೋದಿಲ್ಲ, ನಾವು ಕೊಡೋದಿಕ್ಕಾಗೋದಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಒಂದು ರೀತಿಯಲ್ಲಿ ಎಕ್ಸಾನರೇಟ್ ಮಾಡ್ಬಿಡ್ತಾರೆ. ಅಪರಾಧಗಳೇ ನಡೆದಿಲ್ಲ ಅಂತ ಹೇಳ್ತಾರೆ, ಆದರೆ ಅಪರಾಧಗಳು ನಡೆದಿಲ್ಲ ಅಂತ ಹೇಳಿ ಈಗ ಮಂಜೂರಾತಿ ಅಗತ್ಯ ಇಲ್ಲ ಅನ್ನೋದನ್ನು ಸಹ ಹೇಳೋದಿಲ್ಲ. ಇದನ್ನ ನೀವು CID ಅವರು ರಾಷ್ಟ್ರಪತಿಗಳನ್ನ ಕೇಳ್ಕೊಳ್ಳಿ ಅಂತೇಳಿ ಅವರಿಗೆ ರಾಷ್ಟ್ರಪತಿಗಳಿಗೆ ಕಳಿಸೋದಿಕ್ಕೆ ಸಚಿವ ಸಂಪುಟ ತೀರ್ಮಾನಿಸುತ್ತೆ. ಈ ಪ್ರಕರಣವನ್ನ ಸರ್ಕಾರ ವಿತ್ಡ್ರಾ ಮಾಡುತ್ತೋ, ಮಾಡೋದಿಕ್ಕಾಗುತ್ತೋ ಇಲ್ವೋ ಅನ್ನುವಂತಹ ಹೆಚ್ಚಿನ ವಿವರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.